ಮೇಲುಕೋಟೆಯಲ್ಲಿ ಶಿಕ್ಷಕಿ ದೀಪಿಕಾ ಅವರನ್ನ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮೇಲುಕೋಟೆ ಪೊಲೀಸರ ಎದುರು ಆರೋಪಿ ತಪ್ಪೊಪ್ಪಿಕೊಂಡಿದ್ದಾರೆ. ಶಿಕ್ಷಕಿ ದೀಪಿಕಾ ಅವರನ್ನ ಹತ್ಯೆ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದಾರೆ. ವೇಲ್ನಿಂದ ಕುತ್ತಿಗೆಯನ್ನ ಬಿಗಿದು ಕೊಲೆ ಮಾಡಿರೋದಾಗಿ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ಅವರನ್ನ ಕೊಲೆ ಮಾಡಿದ ಬಳಿಕ ಗುಂಡಿಯಲ್ಲಿ ಶವವನ್ನ ನಿತೇಶ್ ಹೂತಿಟ್ಟಿದ್ರು. ಆರೋಪಿ ನಿತೇಶ್ ಶವವನ್ನ ಹೂತಿಟ್ಟಿದ್ರು. 2 ವರ್ಷದ ಹಿಂದೆಯಷ್ಟೇ ದೀಪಿಕಾಗೆ ನಿತೇಶ್ ಪರಿಚಯ ಆಗಿದ್ರು. ದೀಪಿಕಾ ಮೃತದೇಹ ಪತ್ತೆಯಾಗ್ತಾ ಇದ್ದಂತೆ ಈ ಆರೋಪಿ ನಾಪತ್ತೆಯಾಗಿದ್ದ. ಹೊಸಪೇಟೆ ಬಳಿ ಪೊಲೀಸರ ಖೆಡ್ಡಾಕ್ಕೆ ಆರೋಪಿ ನಿತೇಶ್ ಬಿದ್ದಿದ್ದಾನೆ. ಮೇಲುಕೋಟೆ ಠಾಣೆಯಲ್ಲಿ ಹೆಚ್ಚಿನ ವಿಚಾರಣೆ ಪೊಲೀಸರು ನಡೆಸ್ತಾ ಇದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಮೇಲುಕೋಟೆಯಲ್ಲಿ ಶಿಕ್ಷಕಿ ದೀಪಿಕಾ ಅವರ ಹತ್ಯೆ ನಡೆದಿತ್ತು. ಹತ್ಯೆಗೆ ಸಂಬಂಧಪಟ್ಟಂತೆ ಪ್ರಕರಣದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮೇಲುಕೋಟೆ ಪೊಲೀಸರ ಎದುರು ಈ ಆರೋಪಿ ಶಿಕ್ಷಕಿ ದೀಪಿಕಾ ಅವರನ್ನ ಹತ್ಯೆ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ವೇಲ್ನಿಂದ ಆಕೆಯ ಕುತ್ತಿಗೆ ಬಿಗಿದು ಕೊಲೆ ಮಾಡಿರೋದಾಗಿ ಆರೋಪಿ ನಿತೇಶ್ ತಪ್ಪೊಪ್ಪಿಕೊಂಡಿದ್ದಾನೆ. ಕೊಲೆ ಮಾಡಿದ ಬಳಿಕ ಗುಂಡಿಯಲ್ಲಿ ಆರೋಪಿ ನಿತೇಶ್ ಅವರ ಶವವನ್ನು ಹೂತಿಟ್ಟಿದ್ದ. 2 ವರ್ಷದ ಹಿಂದೆಯಷ್ಟೇ ದೀಪಿಕಾಗೆ ಪರಿಚಯ ಕೂಡ ಆಗಿದ್ದ. ಅದಾದ ಬಳಿಕ ಯಾವ ಕಾರಣಕ್ಕಾಗಿ ಆಕೆಯನ್ನು ಹತ್ಯೆ ಮಾಡಿದ್ದಾನೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಇನ್ನು ದೀಪಿಕಾ ಮೃತದೇಹ ಪತ್ತೆಯಾಗ್ತಾ ಇದ್ದಂತೆ ಆರೋಪಿ ನಿತೇಶ್ ನಾಪತ್ತೆಯಾಗಿದ್ದ. ಇದಾದ ಬಳಿಕ ಹೊಸಪೇಟೆ ಬಳಿ ಪೊಲೀಸರ ಖೆಡ್ಡಾಕ್ಕೆ ಆರೋಪಿ ನಿತೇಶ್ ಬಿದ್ದಿದ್ದಾನೆ. ಅದಾದ ಬಳಿಕ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ತಾನು ಕೊಲೆ ಮಾಡಿರೋದಾಗಿ, ದೀಪಿಕಾ ಅವರನ್ನು ಕೊಲೆ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಮೇಲುಕೋಟೆ ಠಾಣೆಯಲ್ಲಿ ಇದೀಗ ಹೆಚ್ಚಿನ ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಹತ್ಯೆ ಮಾಡ್ದ, ಅದೇ ರೀತಿಯಾಗಿ ಹತ್ಯೆ ಮಾಡಿದ ಬಳಿಕ ಯಾವ ರೀತಿಯಾಗಿ ಶವವನ್ನು ಹೂತಿಟ್ಟು ಪರಾರಿಯಾದ, ಮತ್ತೆ ಯಾರಾದರೂ ಈ ಒಂದು ಹತ್ಯೆಯಲ್ಲಿ ನೆರವನ್ನು ಏನಾದರೂ ಕೊಟ್ಟಿದ್ದಾರಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ಮಾಹಿತಿಗಳು ಬಹಿರಂಗವಾದ ಬಳಿಕ ಹತ್ಯೆಗೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಮೇಲುಕೋಟೆಯಲ್ಲಿ ಶಿಕ್ಷಕಿ ದೀಪಿಕಾ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಿತೇಶ್ ಇದೀಗ ಶರಣಾಗಿದ್ದಾರೆ, ಅದೇ ರೀತಿಯಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದರೆ ಸಂತೋಷ್ ರಾಥೋಡ್, ಏನು ಮಂಡ್ಯ ಜಿಲ್ಲೆ ಮೇಲುಕೋಟೆಯಲ್ಲಿ ಬೆಟ್ಟದ ತಪ್ಪಲ್ನಲ್ಲಿ ಶಿಕ್ಷಕಿ ದೀಪಿಕಾ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನು ಈಗಾಗಲೇ ಪೊಲೀಸರು ಬಂಧಿಸಿ ಕರೆತಂದಿರ್ತಕ್ಕಂಥದ್ದು. ಬೆಂಗಳೂರಿನ ಹೊಸಪೇಟೆ ಬಳಿ ನಿತೀಶ್ ತಲೆಮರೆಸಿಕೊಂಡಿದ್ದಂತ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಹಿಡಿದು ಕರೆತಂದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಾನೇ ದೀಪಿಕಾ ಅವ್ರನ್ನ ಹತ್ಯೆ ಮಾಡಿರೋದ್ರ ಬಗ್ಗೆಯೂ ಕೂಡ ತಪ್ಪನ್ನ ಒಪ್ಕೊಂಡಿರ್ತಕ್ಕಂಥದ್ದು. ಅಂದ್ರೆ ಏನು ದೀಪಿಕಾ ಜೊತೆ ಏನು ಈ ನಿತೀಶ್ ಏನಿದ್ದಾನೆ ಆರೋಪಿ, ಇಬ್ಬರಿಗೂ ಕೂಡ ಕಳೆದ 2 ವರ್ಷದಿಂದ ಸಂಬಂಧ ಇರುತ್ತೆ. ಆದ್ರೆ ಇತ್ತೀಚೆಗೆ ಕೆಲವೊಂದು ಘಟನೆಗಳಿಂದಾಗಿ ದೀಪಿಕಾ ಶಿಕ್ಷಕಿ ಆದ ನಂತರದಲ್ಲಿ ನಿತೇಶ್ನಿಂದ ಒಂದು ಸ್ವಲ್ಪ ಅಂತರವನ್ನ ಕಾಡ್ಕೊಂಡಿರ್ತಾಳೆ. ಹೀಗಾಗಿ ಅದನ್ನ ಸಹಿಸಲಾರದೆ ಇರ್ತಕ್ಕಂಥ ನಿತೀಶ್ ಶನಿವಾರ ಕೊನೆಯದಾಗಿ ತಮ್ಮನ್ನು ಭೇಟಿ ಮಾಡಬೇಕು ಅಂತೇಳಿ ಫೋನ್ ಮಾಡಿ ಆಕೆಯನ್ನ ಬೆಟ್ಟದ ತಪ್ಪಲಿಗೆ ಕೂಡ ಕರ್ಸ್ಕೊಳ್ಳುವಂತದ್ದು. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ನಡೆಸುತ್ತೆ. ದೀಪಿಕಾಗೆ ಒಂದು ಅಭ್ಯಾಸ ಏನಂತ ಹೇಳಿದ್ರೆ ತನ್ನ ಕುಪ್ಪಟವನ್ನ ಅಂದ್ರೆ ವೇಲ್ನ ಕುತ್ತಿಗೆಗೆ ಸುತ್ತಕೊಳ್ಳುವಂತದ್ದು ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಆಕೆ ಅವತ್ತು ಕೂಡ ಏನು ಶನಿವಾರ ಏನು ನಾಪತ್ತೆ ಆದಂತ ಸಂದರ್ಭದಲ್ಲೂ ಕೂಡ ಆಕೆ ಕುತ್ತಿಗೆಗೆ ತನ್ನ ವೇಲ್ನ ಬಿಗಿಕೊಂಡಿರ್ತಾಳೆ. ಆ ಸಂದರ್ಭದಲ್ಲಿ ಉದ್ರಿಕ್ತಗೊಂಡಂತ ಈತ ನಿತೀಶ್ ಈ ವೇಲ್ನ ಬಿಗಿಯಾಗಿ ಎಳೆದಂತ ಸಂದರ್ಭದಲ್ಲಿ ಆಕೆ ಕುಸಿದು ಬಿದ್ದು ಅಲ್ಲೇ ಸಾವನ್ನು ಕೂಡ ಅಪ್ಪುವಂತದ್ದು. ಹೀಗಾಗಿ ತಾನೇ ಆಕೆಯನ್ನ ಹತ್ಯೆ ಮಾಡಿರೋದಾಗಿಯೂ ಕೊಲೆ ಮಾಡಿರೋದಾಗಿಯೂ ಕೂಡ ನಿತೀಶ್ ತಪ್ಪೊಪ್ಕೊಂಡಿರೋದಂಥದ್ದು. ಆ ಬೆಟ್ಟದ ತಪ್ಪಲಿಗೆ ಯಾರು ಕೂಡ ಹೋಗೋದಿಲ್ಲ. ಹೀಗಾಗಿ ಅದು ನಿರ್ಜನ ಪ್ರದೇಶ. ಇಲ್ಲಿ ಒಂದಷ್ಟು ಗುಂಡಿಯನ್ನ ತೆಗೆದು ಆಕೆ ಶವವನ್ನ ಊತಿಟ್ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳಿ ಕೂಡ ಪ್ಲಾನ್ ಮಾಡ್ತಾನೆ. ತಕ್ಷಣ ಆತ ಅಲ್ಲಿ ಸ್ಥಳದಲ್ಲೆಲ್ಲ ಸಿಗುವಂತ ಒಂದು ಗುದ್ಲಿ ಮತ್ತೆ ಹಾರೆಯನ್ನ ತೆಗೆದುಕೊಂಡು ಸುಮಾರು 1-2 ಅಡಿಯಷ್ಟು ಗುಂಡಿಯನ್ನ ತೆಗೆದು ಶವವನ್ನು ಕೂಡ ಹೂತಿಟ್ಟಿರ್ತಾನೆ. ಆದ್ರೆ ಕಳೆದ 2 ದಿವಸ ಏನು
ಊರ್ನಲ್ಲೇ ಕೂಡ ಇರ್ತಕ್ಕಂತ ನಿತೀಶ್ ಆಕೆಯ ಶವ ಸಿಕ್ಕದ ವಿಚಾರನ ತಿಳಿದು ತಲೆಮರೆಸ್ಕೊಂಡಿರ್ತಾನೆ. ಇದರ ಆಧರಿಸಿ ಏನು ಆತನ ಮೊಬೈಲ್ ನ ಟ್ರೇಸ್ ಮಾಡಿದಂತ ಸಂದರ್ಭದಲ್ಲಿ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಹೊಸಪೇಟೆನಲ್ಲಿ ಇರ್ತಕ್ಕಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಲಭ್ಯವಾಗುವಂತದ್ದು. ಈಗಾಗಲೇ ಆತನನ್ನ ಹೊಸಪೇಟೆಯಿಂದ ಕರ್ತಂದು ಈಗಾಗಲೇ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಇನ್ಯಾರಾದ್ರೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಬಗ್ಗೆನೂ ಕೂಡ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇವತ್ತೇ ಆತನ ನ್ಯಾಯಾಂಗ ಕಸ್ಟಡಿಗೂ ಕೂಡ ಕೊಟ್ಟು ಏನು ಪೊಲೀಸ್ ನ್ಯಾಯಾಂಗದ ವಶಕ್ಕೆ ಕೊಟ್ಟು ಆತನನ್ನ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಿಕ್ಕೂ ಕೂಡ ಈಗ ಪೊಲೀಸರು ಎಲ್ಲಾ ರೀತಿಯ ತಯಾರಿಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಸಂತೋಷ್ ರಾಥೋಡ್, ಧನ್ಯವಾದಗಳು.